ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಿದ್ದು ಈಗ ಕೇಸ್ನ ಆರೋಪಿಗೆ ಶುರುವಾಯಿತು ಢವ ಢವ. ರೇಣುಕಾಸ್ವಾಮಿ ಕೇಸ್ ಆರೋಪಿಗೆ ಶುರುವಾಗಿದೆ ಢವ ಢವ. ಚಿಕಿತ್ಸೆ ಪಡಿತಾ ಇರೋ ಚಕ್ರವರ್ತಿಗೆ ಎದೆ ಬಡಿತ ಜೋರು, ಯಾಕಂದ್ರೆ ರೆಗ್ಯುಲರ್ ಬೇಲ್ ಅರ್ಜಿ ಒಂದು ಕಡೆ ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ಗೆ ರದ್ದು ಮಾಡಿ ಅಂತ ಮೇಲ್ಮನವಿ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ವಿಚಾರಣೆಯನ್ನ ನಡೆಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೇಸ್ ಆರೋಪಿಗೆ ಶುರುವಾಯಿತು ಢವ ಢವ. ದರ್ಶನ್ಗೆ ಒಂದು ಕಡೆ ಬಿಜಿಎಸ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ, ಇನ್ನೊಂದು ಕಡೆ ಏನಾಗುತ್ತೆ ರೆಗ್ಯುಲರ್ ಬೇಲ್ ವಿಚಾರ ಅನ್ನೋ ಟೆನ್ಷನ್. ಇತ್ತ ಇನ್ನೊಂದು ವಾರ ಕಳೆದ್ರೆ ಮಧ್ಯಂತರ ಬೇಲ್ ಮುಕ್ತಾಯ, ಮರಳಿ ಗೂಡು ಅನ್ನೋ ತರ ಮರಳಿ ಜೈಲಿಗೆ ಹೋಗ್ತಾರೆ ದರ್ಶನ್. ಕೆಲವೇ ಕ್ಷಣಗಳಲ್ಲೇ ಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ವಿಚಾರಣೆ. ಸಿವಿ ನಾಗೇಶ್ ದರ್ಶನ್ ಪರ ಬ್ಯಾಟ್ ಬೀಸಲಿದ್ದಾರೆ, ಪ್ರಬಲ ವಾದವನ್ನ ಮಂಡಿಸಲಿದ್ದಾರೆ ಕೋರ್ಟಿನಲ್ಲಿ. ಚಿಕಿತ್ಸೆ ಪಡಿತಾ ಇರೋ ಚಕ್ರವರ್ತಿಗೆ ಎದೆ ಬಡಿತ ಜೋರಾಗಿದೆ. ಹೈಕೋರ್ಟ್ ನಲ್ಲಿ ಕೇಸ್, ಡಿ ಗ್ಯಾಂಗ್ಗೆ ಟೆನ್ಷನ್. ದರ್ಶನ್ ಸೇರಿದಂತೆ 6 ಆರೋಪಿಗಳ ವಿಚಾರಣೆ ನಡೆಯುತ್ತೆ ಕೆಲವು ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ. ಸಿವಿ ನಾಗೇಶ್ ಅವರ ವಾದಕ್ಕೆ ಪ್ರತಿವಾದವನ್ನ ಸರ್ಕಾರದ ಪರ ವಕೀಲರು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಂಡಿಸಲಿದ್ದಾರೆ. ಏನಾಗತ್ತೆ ಹಾಗಾದ್ರೆ ರೆಗ್ಯುಲರ್ ಬೇಲ್ ಭವಿಷ್ಯ ಎಂದು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಾದ ಪ್ರತಿವಾದ. ನಾಗೇಶ್ ವಾದಕ್ಕೆ ಕೌಂಟರ್ ಕೊಡ್ತಾರೆ ಎಸ್ಪಿಪಿ ಎಂದು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ನಡೆಯುತ್ತೆ ವಾದ ಪ್ರತಿವಾದ. ಹಿಂದೆ ಸಿವಿ ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡಿಸಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆಗೇ ಇಲ್ಲ, ಆತನನ್ನ ಬಲವಂತವಾಗಿ ಕರೆ ತರಲಿಲ್ಲ, ಆತನನ್ನ ಕೊಲೆ ಮಾಡಿದ್ದು ದರ್ಶನ್ ಅಲ್ವೇ ಅಲ್ಲ, ದರ್ಶನ್ ಹೊಡೆತದಿಂದ ಆತ ಸತ್ತೇ ಇಲ್ಲ, ಪೊಲೀಸರ ವರದಿಯಲ್ಲೇ ತಪ್ಪಿದೆ, ಪೋಸ್ಟ್ ಮಾರ್ಟಮ್ ಡಿಲೇ ಮಾಡಿದ್ಯಾಕೆ, ಪೊಲೀಸರು ವೈದ್ಯರ ಕೈವಾಡ ಇದೆ ಇದರಲ್ಲಿ. ಈ ರೀತಿ ಪ್ರಬಲ ವಾದವನ್ನ ಮಂಡಿಸಿದ್ರು. ಇವತ್ತು ಆ ವಾದಕ್ಕೆ ಕೌಂಟರ್ ಕೊಡ್ತಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಎಸ್ಪಿಪಿ ಅಂದ್ರೆ ಪ್ರಸನ್ನ ಕುಮಾರ್ ಅವರು ವಾದ ಪ್ರತಿವಾದದಲ್ಲಿ ಪಾಲ್ಗೊಂಡು ಅಬ್ಜೆಕ್ಷನ್ ಮೇಲೆ ಅಬ್ಜೆಕ್ಷನ್ ಹಾಕ್ತಾನೆ ಬಂದಿದ್ದಾರೆ. ಬೇಲ್ ಕೊಡಬೇಡಿ ರೆಗ್ಯುಲರ್ ಆಗಿ ಅಂತ, ಈ ಅನಾರೋಗ್ಯದ ವಿಚಾರ ಇಟ್ಕೊಂಡ್ರೆ ಸರ್ಜರಿ ಅಂತ ಹೇಳಿ ಮಧ್ಯಂತರ ಬೇಲ್ ತಗೊಂಡವ್ರು ಇಲ್ಲಿವರೆಗೂ ಸರ್ಜರಿ ಆಗ್ಲೇ ಇಲ್ಲ ಅವ್ರಿಗೆ. ಇದೆಲ್ಲ ಅವ್ರು ಮಾಡ್ತಿರೋ ಪಿತೂರಿ ಅಂತ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲವಾದವನ್ನ ಮಾಡ್ತಾ ಕೌಂಟರ್ ಅನ್ನ ಕೊಡಬಹುದು. ಏನಾಗತ್ತೆ ರೆಗ್ಯುಲರ್ ಬೇಲ್ ಭವಿಷ್ಯ? ಇವತ್ತು ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಜೊತೆ ಸಹಚರ ಪವಿತ್ರ ಗೌಡ ಇರಬಹುದು, ಇನ್ನುಳಿದಂತೆ ವಿನಯ್ ರಾಘವೇಂದ್ರ ಅವರ ಬೇಲ್ ಅರ್ಜಿಯ ವಿಚಾರಣೆ ಕೂಡ ಇದೆ. ಆರೋಪಿಗಳ ಪಾತ್ರ, ಸಂಚಿನ ಕುರಿತು ವಾದ ಪ್ರತಿವಾದವನ್ನ ಆಲಿಸ್ತಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಪೀಠ. ಹೈಕೋರ್ಟ್ ನಲ್ಲಿ ಕೆಲವೇ ಕ್ಷಣಗಳಲ್ಲೇ ನಡೆಯುತ್ತೆ ವಾದ ಪ್ರತಿವಾದ. ಸಿವಿ ನಾಗೇಶ್ ಅವರ ವಾದಕ್ಕೆ ಕೌಂಟರ್ ಕೊಡ್ತಾರೆ ಪ್ರಸನ್ನ ಕುಮಾರ್. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ, ಜೈಲು ಹಕ್ಕಿಗಳಾಗಿರೋ ದರ್ಶನ್ ಸಹಚರ ರೆಗ್ಯುಲರ್ ಬೇಲ್ಗಾಗಿ ಹಪ್ಪಿಸ್ತಾ ಇದ್ದಾರೆ. ನಟ ದರ್ಶನ್ ಬೆನ್ನು ನೋವಿನಿಂದ ಸರ್ಜರಿ ಆಗಬೇಕು ಅಂತ ಹೇಳಿ ಮಧ್ಯಂತರ ಬೇಲನ್ನ ಪಡೆದು ಇದೇ ಹೈಕೋರ್ಟ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿ
ಕಾಯ್ತಿದ್ದಾರೆ ಈಗ. ಸೊ ರೆಗ್ಯುಲರ್ ಬೇಲ್ ವಿಚಾರಣೆ ಇದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲೇ ವಿಚಾರಣೆ ಆರಂಭವಾಗುತ್ತೆ. ಸೊ ಹಾಸ್ಪಿಟಲ್ ಅಲ್ಲಿರೋ ದರ್ಶನ್ಗಂತೂ ಈಗ ನಡುಕ ಶುರುವಾಗಿದೆ, ಢವ ಢವ ಶುರುವಾಗಿದೆ. ಯಾಕಂದ್ರೆ ಇವತ್ತು ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂದ್ರೆ ಇನ್ನು ಒಂದು ವಾರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮಧ್ಯಂತರ ವರದಿ ರದ್ದು ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಕಾಕಿ ಏರಿದೆ. ಸರ್ಕಾರದ ಪರ ವಕೀಲರು ಅಲ್ಲಿ ಪ್ರಬಲ ವಾದವನ್ನ ಮಂಡಿಸ್ತಾರೆ. ಬೇಲ್ ರದ್ದು ಮಾಡಿ, ಯಾವ ಕಾರಣಕ್ಕೆ ಬೇಲ್ ರದ್ದು ಮಾಡಬೇಕು, ಏನು ಎತ್ತ ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲೇ ರೆಗ್ಯುಲರ್ ಬೇಲ್ ವಿಚಾರ ವಾದ ಪ್ರತಿವಾದ ನಡೆಯುತ್ತೆ. ನಾನು ಈಗಾಗಲೇ ಹೇಳದಂತೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೇ ಇಲ್ಲ ದರ್ಶನ್ ಹಾಗೆ ಗ್ಯಾಂಗ್. ಆತನೇ ಬಂದಿದ್ದು, ಯಾಕಂದ್ರೆ ಅದಕ್ಕೆ ಸಾಕ್ಷಿ ಬೇಕು ಅಂದ್ರೆ ಕಳೆದ ಒಂದು ವಾದ ಪ್ರತಿವಾದ ಮಂಡಿಸಿದಾಗ ಸಿ.ವಿ. ನಾಗೇಶ್ ಅವರು ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ತಂದೆ ತಾಯಿ ಹೇಳಿಕೆಯನ್ನು ನಾವು ಪಡೆದಿದ್ದೀವಿ. ರೇಣುಕಾ ಸ್ವಾಮಿ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ರಾತ್ರಿ ಊಟಕ್ಕೆ ಬರಲ್ಲ, 2 ದಿನ ಮನೇಲಿರಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ಹೀಗ್ ಬಂದಾಗ ಅದು ಯಾವ ತರ ಕಿಡ್ನಾಪ್ ಆಗುತ್ತೆ? ಕಿಡ್ನಾಪ್ ಅಂದ್ರೆ ಆತನನ್ನ ಯಾರಿಗೂ ಗೊತ್ತಿಲ್ಲದೆ ಕಾರಲ್ಲಿ ಕರ್ಕೊಂಡು ಬರೋದು, ಅಜ್ಞಾತ ಸ್ಥಳಕ್ಕೆ ಹೋಗೋದು, ಆ ತರ. ಬಟ್ ಇಲ್ಲಿ ಆತನಿಗೆ ಗೊತ್ತಿತ್ತು ತಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ. ಅದು ಅಲ್ದಿರೆ ಚಿತ್ರದುರ್ಗದ ದುರ್ಗಾ ಬಾರ್ಗ್ ಹೋಗ್ತಾರೆ, ಅಲ್ಲಿ ಕಂಠಪೂರ್ತಿ ಕುಡಿತಾರೆ, ದುಡ್ಡು ಪೇ ಮಾಡೋದು ಇದೇ ರೇಣುಕಾ ಸ್ವಾಮಿಯ ಫೋನ್ ಪೇ ಇಂದ. ಸೊ ಫೋನ್ ಪೇ ಅಲ್ಲಿ ಪೇ ಮಾಡಿದಂತ ರೇಣುಕಾ ಸ್ವಾಮಿ ಕಿಡ್ನಾಪ್ ಹೇಗಾಗತ್ತೆ? ಆತನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಅಂತ ಹೇಳ್ತಾರೆ. ಚಿತ್ರಹಿಂಸೆ ಕೊಟ್ಟು ಸಾಯಿಸಕ್ಕೆ ಆತನ ಮೈ ಮೇಲೆ 1-2 ಇಂಚು ಗಾಯ ಬಿಟ್ರೆ ಇನ್ನೆಲ್ಲೂ ಗಾಯ ಇಲ್ಲ, ರಕ್ತದ ಕಲೆನೇ ಇಲ್ಲ. ಅದ್ ಹೇಗ್ ಕೊಲೆ ಆಗತ್ತೆ? ಅದು ಅಲ್ಲದೆ ಜೂನ್ 6ನೇ ತಾರೀಕು ಕಿಡ್ನಾಪ್ ಆಗುತ್ತೆ. ಆತ ಪೊಲೀಸರಿಗೆ ಸಿಗೋದು, ಆತನ ಬಾಡಿ ಸಿಗೋದೆಲ್ಲ ಜೂನ್ 8-9ನೇ ತಾರೀಕು. ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ ಟೈಮ್ ಯಾಕೆ ಡಿಲೇ ಆಯ್ತು? ಒಂದಿನ ಪೂರ್ತಿ ಶವಾಗಾರದಲ್ಲಿ ಇಟ್ಕೊಂಡ್ರು ಪೋಸ್ಟ್ ಮಾರ್ಟಮೇ ಮಾಡಲ್ಲ, ಯಾಕೆ? ಸೊ ಇದ್ರಲ್ಲಿ ಅವರ ಪಾತ್ರ ಏನೂ ಇಲ್ಲ, ದರ್ಶನ್ ಅವ್ರ ಪಾತ್ರ. ಅವ್ರನ್ನ ಸಿಲಕ್ ಹಾಕ್ಸ್ಬೇಕು ಅನ್ನೋ ಸಂಚು ನಡೆದಿದೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದ್ರು. ಅದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ದು. ಇವತ್ತು ಮತ್ತದೇ ವಾದ ಪ್ರತಿವಾದ ನಡೆಯುತ್ತೆ. ಕೇವಲ ದರ್ಶನ್ ಅಲ್ಲ, ಅವ್ರ ಜೊತೆಗೆ 6 ಆರೋಪಿಗಳ ಬೇಲ್ ಅರ್ಜಿ ವಿಚಾರಣೆ ಇದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ. ಒಟ್ಟಾರೆ ಇವತ್ತು ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಇದೆ. ಕಾದ್ ನೋಡೋಣ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಇವತ್ತು ವಾದ ಪ್ರತಿವಾದ ಯಾವ ತರ ಇರತ್ತೆ, ಏನು